ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬಗೆದಷ್ಟು ಅಕ್ರಮದ ಆರೋಪ ಕೇಳಿ ಬರ್ತಾನೆ ಇರುವಂತದ್ದು. ಒಂದಲ್ಲ 3 ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಮುಂಚೆ ಒಂದೇ ಕೊಠಡಿಯಲ್ಲಿದ್ದಂತ ಒಂದೇ ಸೀರಿಯಲ್ ನಂಬರ್, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ನಂಬರ್ಗಳ 11 ಜನ ಆಯ್ಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿತ್ತು. ಆದರೆ ಈಗ ಅದೊಂದೇ ಅಲ್ಲ, 3 ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮದ ಆರೋಪ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 11 ಅಭ್ಯರ್ಥಿಗಳಲ್ಲ, 40ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಒಂದೇ ಸೀರಿಯಲ್ ನಂಬರ್ನವರು ಪಾಸ್ ಆಗಿದ್ದಾದರೂ ಹೇಗೆ? ಬ್ಯಾಕ್ ಟು ಬ್ಯಾಕ್ ಇರುವಂತ ಸೀರಿಯಲ್ ನಂಬರ್ನವರು ಪಾಸ್ ಆಗಿದ್ದು ಹೇಗೆ ಅಂತ ಆಶ್ಚರ್ಯ ಅನ್ಸಲ್ವಾ? ಡೌಟ್ ಬರಲ್ವಾ? 3 ಕೇಂದ್ರಗಳಲ್ಲಿ ಅಕ್ಕಪಕ್ಕ ಕೂತು ಬರ್ದಂತವರು ಪಾಸ್ ಆಗಿದ್ದಾರೆ. ಅದೇ ಇಲ್ಲಿ ಪ್ರಮುಖವಾಗಿ ಎದ್ದಿರುವಂತ ಪ್ರಶ್ನೆ. ಲಕ್ಷಾಂತರ ಜನ ಇರುವಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಕೂತ್ಕೊಂಡಂತವರೇ ಪಾಸ್ ಆಗೋದು ಹೇಗೆ ಅಂತ. ಮಧ್ಯದಲ್ಲಿ ಕೆಲ ನಂಬರ್ ಬಿಟ್ಟು ಉಳಿದಂತವರು ಪಾಸ್ ಆಗಿದ್ದಾರೆ. ಒಂದೇ ಸರ್ನೇಮ್ ಇರುವಂತ 4 ಪಾಸ್ ಆಗಿದ್ದಾರೆ. ಒಂದೇ ಸರ್ನೇಮ್ ಇರುವಂತವರು 4 ಪಾಸ್ ಆಗಿದ್ದಾರೆ. ಈ 4ರದ್ದು ಒಂದೇ ಸೀರಿಯಲ್ ನಂಬರ್ ಇದೆ, ಅವರು ಕೂಡ ಪಾಸ್ ಆಗಿದ್ದಾರೆ. ಅದು ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಡೌಟ್ ಅನ್ನ ಕ್ಲಿಯರ್ ಮಾಡಬೇಕಾಗಿದೆ. ಅವ್ರು ಯಾರು ಕೂಡ ಪಾಸ್ ಆಗ್ಲೇಬಾರ್ದು, ಅವ್ರು ಯಾರಿಗೂ ಕೂಡ ಟ್ಯಾಲೆಂಟ್ ಇಲ್ಲ ಅಂತಲ್ಲ ನಾವು ಹೇಳ್ತಾ ಇರುವಂಥದ್ದು. ಆದ್ರೆ ಇರುವಂತ ಅನುಮಾನವನ್ನ ಕ್ಲಿಯರ್ ಮಾಡಿ. ಹಾಗಾದ್ರೆ ಒಂದೇ ಸೀರಿಯಲ್ ನಂಬರ್ 3 ಕೇಂದ್ರ ಪಾಸ್ ಆಗಿದ್ದು ಪರೀಕ್ಷೆ ಬರೆದ ಅಥವಾ ಅಕ್ರಮ ನಡೆಸಿನ? ಈ ಪ್ರಶ್ನೆಗೆ ಕ್ಲಾರಿಟಿ ಸಿಗಬೇಕು. ಮೇಲ್ವಿಚಾರಕರ ಕೃಪೆಯಿಂದ ಪಾಸ್ ಆಗಿದ್ದಾರಾ? ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ CCTVಗಳಿರ್ತವೆ ಆಯಾಯ ಕೊಠಡಿಗಳಲ್ಲಿ. ಅಲ್ಲಿ CCTV ಇತ್ತಾ? ಆ CCTVಯನ್ನ ಪರಿಶೀಲನೆ ಮಾಡಲಾಗಿದೆಯಾ? ಪರೀಕ್ಷೆ ಪೇಪರ್ 2 ಗಂಟೆ ತಡವಾಗಿ KPSC ಕಚೇರಿಗೆ ರವಾನೆ ಆಯಿತು ಅಂತ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತರಾಜ್ ಗಂಭೀರ ಆರೋಪ. 2 ಗಂಟೆ ತಡವಾಗಿ ಹೋಯಿತು ಅಂತ. ಈ ಬಗ್ಗೆ CBI ತನಿಖೆ ಆಗಬೇಕು ಅಂತ ಕಾಂತರಾಜ್ ಆಗ್ರಹಿಸಿದ್ದಾರೆ. ಒಂದೇ ಲಿಸ್ಟ್ ಅಲ್ಲ ಸರ್, ಅದು ಮಲ್ಟಿಪಲ್ ರೂಮ್ಸ್ ಅಲ್ಲಿ, ಬೇರೆ ಬೇರೆ ಸೆಂಟರ್ ಅಲ್ಲಿ ಸುಮಾರು ನಾವು ಅಲ್ಲಿ ನೀಟಾಗಿ ಕಾಣುತ್ತೆ 4-5 ರೂಮಲ್ಲಿ ಇದೆ ಅಂತ ಹೇಳ್ಬಿಟ್ಟು. 10 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಕಂಟಿನ್ಯೂಸ್ ನಂಬರ್ಸು. ಒಂದು ಓವರ್ ಆಲ್ ಕ್ಲಾಸ್ ರೂಮ್ ಅಲ್ಲಿ 24 ಜನ ಇದ್ದಾರೆ ಅಂದ್ರೆ 24 ಜನದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಸೆಲೆಕ್ಟ್ ಆಗಿ ಸುಮಾರು 10-15 ಜನ, ಆ ರೀತಿ ಅಲ್ಲ ಸರ್. ಕಂಟಿನ್ಯೂಸ್ ಆಗಿ 10-15 ಜನ ಸೆಲೆಕ್ಟ್ ಆಗಿರೋಂಥದ್ದು ಸುಮಾರು 4-5 ರೂಮ್ಸ್ ಅಲ್ಲಿ ನಾವು ನೋಡಬಹುದು ಬೇರೆ ಬೇರೆ ಸೆಂಟರ್ ಅಲ್ಲಿ. ಇದನ್ನ ಮತ್ತೆ ತನಿಖೆ ಮಾಡಿ ಅಂತ ಹೇಳಿದ್ರೆ ನಾವು ಒಂದು ಸ್ಟೇಟ್ ಅಲ್ಲಿ SIT ತನಿಖೆ ಮಾಡಬೇಕು, ಇಲ್ಲಾಂದ್ರೆ ಒಂದು ಕಮಿಟಿ, ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ಅದು ತನಿಖೆ ಮಾಡಬೇಕು. ಇಲ್ಲಿ ಮಾನ್ಯ ಚೀಫ್ ಸೆಕ್ರೆಟರಿ ಮೇಡಮ್ ಏನ್ ಹೇಳಿದ್ದಾರೆ, KPSC ತನಿಖೆ ಮಾಡಕ್ ಹೇಳಿದ್ದಾರೆ. ಇಲ್ಲಿ KPSC ಸೆಕ್ರೆಟರಿ ಮೇಡಮ್ ಏನ್ ಹೇಳಿದ್ದಾರೆ, ನೆಸೆಸಿಟಿ ಇಲ್ಲ, ತನಿಖೆ ಮಾಡಷ್ಟಿಲ್ಲ ಅಂತ ಹೇಳ್ತಾರೆ. ಇನ್ನು KPSC ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿ KPSC ಕಾರ್ಯದರ್ಶಿ ಜ್ಯೋತಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆರೋಪಗಳು ಬಂದಿವೆ, ಪರಿಶೀಲನೆ ಕೂಡ ಆಗ್ತಾ ಇದೆ. ಎಲ್ಲ ಲಿಸ್ಟ್ ಅನ್ನ ತೆಗೆಸಿ ಪರಿಶೀಲನೆಯನ್ನ ಮಾಡಿಸ್ತಿದ್ದೇವೆ ಅಂತ ಹೇಳಿದ್ದಾರೆ. ಎಲ್ಲ ಲಿಸ್ಟ್ ಅನ್ನ ತೆಗೆಸಿ ಪರಿಶೀಲನೆ ಮಾಡಿಸ್ತಾ ಇದ್ದೇವೆ. ಒಂದು ರೂಮ್ ನಲ್ಲಿ 11 ಮಂದಿ ಪಾಸ್ ಆಗಿದ್ದಾರೆ. ಅಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ರಮ ಆಗ್ಬಿಟ್ಟೆ ಅವ್ರು ಪಾಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆರೋಪಗಳು ಬಂದಿರೋದ್ರಿಂದ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ, CCTVಯನ್ನ ನೋಡ್ತಾ ಇದ್ದೇವೆ, ಏನು ಕಂಡು ಬಂದಿಲ್ಲ. ಆ ರೀತಿಯಾಗಿ ಅಕ್ರಮ ಆಗಿರುವಂತದ್ದು ಯಾವುದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೊರಗೆ ಏನಾಗಿದೆ ಅಂತ ತನಿಖೆ ಆಗ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಹೊರಗಡೆ ಏನಾದ್ರೂ ಆ ರೀತಿಯ ಗೋಲ್ಮಾಲ ಆಯ್ತಾ? ಒಳಗಡೆ ಅಂತೂ ಕಂಡು ಬರ್ತಾ ಇಲ್ಲ, ಬಿಕಾಸ್ ನಾವು ಪರಿಶೀಲನೆ ಮಾಡಿದ್ದೇವೆ ಅಂತ. ಇನ್ನು KPSC ಕಾರ್ಯದರ್ಶಿ ಜ್ಯೋತಿ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಕೇಸ್ ಪರೀಕ್ಷೆಯಲ್ಲಿ ಅಕ್ರಮ ಗಂಭೀರ ಆರೋಪ ಬಂದಿದೆ. ಈ ಹಿನ್ನೆಲೆಯಲ್ಲಿ KPSC ಕಾರ್ಯದರ್ಶಿಯಾದಂಥ ಜ್ಯೋತಿಯವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಗುರುತರವಾದಂಥ ಆರೋಪಗಳಿದಾವೆ. ಈ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಮೇಡಮ್, ಈ ಕುರಿತು ಬಹಳಷ್ಟು ಗುರುತರ ಆರೋಪಗಳಿದಾವೆ. ಚೀಫ್ ಸೆಕ್ರೆಟರಿ ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಏನಾಗಿದೆ ಅಂತೇಳಿ ವರದಿನೂ ಕೂಡ ಕೊಡಿ ಅಂತೇಳಿ ಕೇಳಿದಾರೆ ಅಂತ ಕೇಳ್ಪಟ್ಟೆ. ಹೌದಾ? ಕೇಳಿದ್ದಾರೆ. ಏನು ಮೇಡಮ್ ಗುರುತರ ಆರೋಪಗಳು ಇರೋದು? ಅಲ್ಲ, ಈಗ ನಾನು ಕೂಡ ಮೊನ್ನೆ ರಾತ್ರಿ ನಾವೇನು ಅಪ್ಲೋಡ್ ಮಾಡಿದ್ವಿ ರಿಸಲ್ಟು, ಅದಾದ ನಂತರ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ನನಗೆ ಮಾಹಿತಿ ಮತ್ತು ನನ್ನ ವಾಟ್ಸಪ್ಗೆ ಕೂಡ ಕೆಲವರು ಸ್ಟೂಡೆಂಟ್ಸು ಅವರೆಲ್ಲರೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೇಯ್ನಾಗಿ ಒಂದೇ ರೂಮ್ನಲ್ಲಿರೋವಂಥ ತುಂಬ ಜನ ಪಾಸ್ ಆಗಿದ್ದಾರೆ ಅನ್ನೋವಂಥದ್ದು ಒಂದು. ಅದರಲ್ಲಿ ಒಬ್ಬರು ಯಾರೋ ಹೇಳ್ತಾ ಇದ್ರು ಒಂದೇ ರೂಮ್ನಲ್ಲಿರೋ 15 ಜನ ಪಾಸ್ ಆಗಿದ್ದಾರೆ, ಹೇಗೆ ಸಾಧ್ಯ ಅಂತ. ಸೊ ಹೌದು, ಫಸ್ಟ್ ನೋಡಿದ ತಕ್ಷಣ ಅದಂಗೆ ಅನಿಸುತ್ತೆ, ಅದು ಹೆಂಗೆ ಒಂದೇ ರೂಮ್ನಲ್ಲಿರೋವಂಥವ್ರು ಅಷ್ಟೊಂದು ಜನ ಪಾಸ್ ಆಗಲಿಕ್ಕೆ ಸಾಧ್ಯ? ಸೊ ಒಂದು ರೂಮ್ನಲ್ಲಿ 24 ಜನ ಇರ್ತಾರೆ ಯೂಶ್ವಲಿ. ಪ್ರತಿ ಸೆಂಟರ್ಗೆ ನಾವು ಮಾಡೋವಂಥದ್ದು ಅದೇ ರೀತಿ ರೂಮ್ಗೆ. ನಾನು ವೆರಿಫೈ ಮಾಡಿಸ್ದೆ ಇಮಿಡಿಯೇಟು. ಅದನ್ನು ಎಲ್ಲವನ್ನೂ ತೆಗೆದುಬಿಟ್ಟು ಯಾವ್ಯಾವ ಸೆಂಟ್ರು ಮತ್ತು ಎಷ್ಟು ರೂಮ್ಸ್ ಇತ್ತು, ಯಾವ್ಯಾವ ರೂಮ್ನಲ್ಲಿ
ಪಾಸಾಗಿರೋರು ಈ ಲಿಸ್ಟ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಗಮನಿಸಿದ್ದೀವಿ, ಅದರಲ್ಲಿ ಒಂದರಿಂದ ಹಿಡಿದು ಮ್ಯಾಕ್ಸಿಮಮ್ ನನಗೆ ಕಂಡು ಬಂದಂಗೆ 11 ಜನದ್ದು ನನಗೆ ಕಂಡು ಬಂದಿದೆ ಒಂದೇ ಒಂದು ರೂಮ್ನಲ್ಲಿ. ಇನ್ನು ಕೆಲವು ಕಡೆ 6 ಜನ 6, 7, 4, 5 ಈ ಥರ ಆಗಿರೋದು ಕಾಮನ್ ಆಗಿದೆ. ಒಂದೊಂದು ರೂಮ್ನಲ್ಲಿ ಈ ಥರ ಪಾಸಾಗಿರೋರು ಇದ್ದಾರೆ. ಬಟ್ ಒಂದು ರೂಮ್ನಲ್ಲಿ ಮಾತ್ರ ನನಗೆ 11 ಜನದ್ದು ಕಂಡು ಬಂದಿದೆ. ಈಗ 15 ಜನ ಅಂತ ಇವ್ರು ಏನು ಹೇಳ್ತಿದ್ದಾರೆ, ಅದು ಯಾವ ರೂಮು ಅಂತ ಹೇಳಿದ್ರೆ ಬಹುಶಃ ಇವತ್ತು ಸಂಜೆ ನಾಳೆ ಅಷ್ಟೊತ್ತಿಗೆ ನನಗೆ ಇಡೀ ಲಿಸ್ಟನ್ನೇ ಕಂಪ್ಲೀಟ್ ನಾನು ವೆರಿಫೈ ಮಾಡಿಸ್ತಾ ಇದ್ದೀನಿ. ಬಟ್ 11 ಅನ್ನೋದು ಕೂಡ ಅನುಮಾನ ಅಲ್ವಾ? ಕಂಟಿನ್ಯೂಸ್ ಆಗಿ ಎಲ್ಲರೂ ಕೂಡ ಹೇಗೆ ಪಾಸ್ ಆಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 11 ಅನ್ನೋದು ಅನುಮಾನ ಇರ್ಬೋದು, ಆದರೆ ಖಂಡಿತವಾಗಿ ಹೌದು ಅಲ್ಲಿ ಇದೇ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. 11 ಜನ 24 ಜನದಲ್ಲಿ 11 ಜನ ಚೆನ್ನಾಗಿ ಬರ್ದಿದ್ರೆ ಪಾಸ್ ಆಗುವಂಥದ್ದು ಏನಂತೀವಿ ಕ್ವಶನೇಬಲ್ ಆಗಲ್ಲ. ಆದ್ರೆ ಎಕ್ಸೆಪ್ಷನಲ್ ಇರ್ಬೋದು, ಹೌದು, ಸಾಧ್ಯತೆನೂ ಇದೆಯಲ್ಲ ಗೊತ್ತಿಲ್ಲ. ಅದನ್ನೇ ನಾನು ಹೇಳ್ತಿರೋದು. ಆ ತರ ಗೊತ್ತಿಲ್ಲ ಅಂತ ಇನ್ ದ ಸೆನ್ಸ್, ನಾವು CCTV ಹಾಕಿದೀವಿ ಅಲ್ಲಿ. ನಾವು ಹಿಂದಿನ 2-3 ದಿವಸದ ಹಿಂದೆ ಅವರಿಗೆ ನಾವು ಸೀಟ್ ಅಲಾಟ್ಮೆಂಟ್ ಮ್ಯಾಟ್ರಿಕ್ಸ್ ಅನ್ನು ಮಾಡಿ ಕೊಟ್ಟಿದ್ದೇವೆ. ಆಮೇಲೆ ನಮ್ಮಿಂದ ಲೋಕಲ್ ಇನ್ವಿಜಿಲೇಷನ್ಗೆ ಸಪರೇಟ್ ಆಫೀಸರ್ನ ಹಾಕಿದ್ದೇವೆ, ಅಲ್ಲಿ ಇನ್ವಿಜಿಲೇಷನ್ ಅವ್ರು ಅಲ್ದನೆ. ಸೊ ಇವೆಲ್ಲದರ ಮಧ್ಯನೂ ಕೂಡ ಯಾರೋ ಅಲ್ಲಿ ಮುಂಚೆನೆ ಮಾಡಿಕೊಂಡು 11 ಜನ ಪಾಸ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಅನ್ನೋವಂಥದ್ದು ತುಂಬಾ ಏನಂತೀವಿ ನಂಬಕ್ಕೆ ಸಾಧ್ಯವಾಗದೇ ಇರುವಂತದ್ದು ಮತ್ತು ಪರಿಶೀಲನೆ ಮಾಡೇ ತಿಳ್ಕೊಳ್ಬೇಕಾಗಿರುವಂತ ಆರೋಪ. ಈಗ ಒಂದೇ ಒಂದು ಸೆಂಟರ್ನಲ್ಲಿ ಅವ್ರು ಹೇಳಿದ್ದು 15, ನಾನು ನೋಡಿರೋದು 11. ಸೊ ಆಗಬಾರ್ದು ಅಂತಿಲ್ಲ, ಆದ್ರೆ ಆ ಸೆಂಟರ್ನಲ್ಲಿ ನಾವು CCTV ನೋಡಿದ್ದೇವೆ. ಏನಾದರೂ ಬೇರೆ ರೀತಿಯದ್ದು ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡಿದಾರಾ, ಬೇರೆ ರೀತಿಯ ಚಟುವಟಿಕೆ ನಡೆದಿದೆಯಾ ಅಂತ ಆ ಥರದ್ದೇನು ನಮಗೆ ಕಂಡು ಬಂದಿಲ್ಲ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೇವೆ. ಬಟ್ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಗಿ ಆದ್ಮೇಲೆ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನೀವೇ ಹೇಳ್ದಂಗೆ ನಾವು ಅನುಮಾನ ಬಂತು ಅಂದ್ರೆ ಉತ್ತರ ಪತ್ರಿಕೆಗಳನ್ನು ನಾವು ತೆಗೆದು ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. KPSC ಕಾರ್ಯದರ್ಶಿ ಅಂತ ಜ್ಯೋತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, 11 ಜನ ಪಾಸ್ ಆಗಿದ್ದಂತ ವಿಚಾರ ಮತ್ತು ಒಂದ್ ಕಡೆ ಈಗ 3 ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಜ್ಯೋತಿ ಅವ್ರನ್ನ ನೀವು ಮಾತನಾಡಿಸಿದಂತ ಸಂದರ್ಭದಲ್ಲಿ ಅವ್ರು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಎಲ್ಲ ತನಿಖೆನೆ ಮುಗ್ದೋಗಿದೆ ಅನ್ನುವಂತ ರೀತಿಯಲ್ಲೇ ಸ್ಟೇಟ್ಮೆಂಟ್ ಇದ್ದಂತೆ ಕಾಣಿಸ್ತಾ ಇತ್ತು. CCTV ಪರಿಶೀಲನೆ ಮಾಡಿದೀವಿ, ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೊರಗಡೆನೆ ಏನಾದ್ರೂ ಗೋಲ್ಮಾಲ್ ಆಗಿರ್ಬೋದಾ ಅನ್ನುವಂತ ಅನುಮಾನ ಮೂಡಿಸುವ ರೀತಿಯಲ್ಲಿತ್ತು ಸ್ಟೇಟ್ಮೆಂಟ್. ಏನಾಗ್ತಾ ಇದೆ ಈಗ, ಯಾವ ರೀತಿಯಾಗಿ ತನಿಖೆ ಮಾಡಿಸ್ತಿದ್ದಾರೆ? ಪೃಥ್ವಿ, KPSC ಮೇಲೆ ಒಂದರ ನಂತರ ಒಂದು ಗುರುತರ ಆರೋಪಗಳು ಬರ್ತಾನೆ ಇದಾವೆ. ಇದು ಕೇವಲ ಮೊದಲನೇದಲ್ಲ, ಕಳೆದ 2 ವರ್ಷದಿಂದನೂ ಕೂಡ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಆರಂಭದಿಂದನೂ ಕೂಡ ಸಾಕಷ್ಟು ಗುರುತರ ಆರೋಪಗಳಿದ್ವು. ಈಗ ಮೇನ್ಸ್ ಎಕ್ಸಾಮ್ ಏನ್ ನಡೆದಿದೆ, ಎಕ್ಸಾಮ್ ನಿಜವಾಗ್ಲೂ ಕೂಡ ಪಾರದರ್ಶಕವಾಗಿ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಅನುಮಾನಗಳ ಹುತ್ತ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ 11 ಜನ ಏನು ಪಾಸ್ ಆಗಿರೋದು, ಅದು ಕೂಡ ಕಂಟಿನ್ಯೂಸ್ ಸೀರಿಯಲ್ ನಂಬರ್ಗಳಿದಾವೆ ಅಂತೇಳಿ ಈ ಕುರಿತು ಸ್ಪಷ್ಟನೆಯನ್ನು ಕೂಡ KPSC ಸೆಕ್ರೆಟರಿ ಕೊಟ್ಟರು ಜ್ಯೋತಿ ಅವರು. ಆದ್ರೆ ಕೇವಲ ಒಂದು ಕೇಂದ್ರ ಮಾತ್ರ ಅಲ್ಲ, ಪರೀಕ್ಷಾ ಕೇಂದ್ರ ಮಾತ್ರ ಅಲ್ಲ, ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ 6 ಜನ 7 ಜನ 8 ಜನ ಹೀಗೆ 3 ಪರೀಕ್ಷಾ ಕೇಂದ್ರಗಳಲ್ಲಿ ಕಂಟಿನ್ಯೂಸ್ ಆಗಿ ಸೀರಿಯಲ್ ನಂಬರ್ಗಳು ಪಾಸ್ ಆದಂತವ್ರು. ಮಧ್ಯದಲ್ಲಿ ಯಾರು ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದೊಂದು ನಂಬರ್ ಅಕ್ಕಪಕ್ಕದಲ್ಲಿ ಕೂತಿರ್ತಾರೆ, ಅವು ಸೀರಿಯಲ್ ನಂಬರ್ ಇರೋದಿಲ್ಲ, ಆದ್ರೆ ಅಕ್ಕಪಕ್ಕ ಕೂತಿರೋರು ಪಾಸ್ ಆಗಿದ್ದಾರೆ. ಈ ರೀತಿ 3 ರಿಂದ 5 ಪರೀಕ್ಷಾ ಕೇಂದ್ರಗಳಲ್ಲಿ ಈ ರೀತಿಯಾಗಿ ಪಾಸ್ ಆಗಿರೋ ಸಂಖ್ಯೆ ಕೇವಲ 11 ಮಾತ್ರ ಅಲ್ಲ, 40ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿ ಈಗ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಂತ ಕಾಂತರಾಜ್ ಅವರು ಕೂಡ ಈಗ ಗಂಭೀರವಾದಂತ ಆರೋಪ ಮಾಡ್ತಾರೆ. ಈಗ ನ್ಯೂಸ್ 18 ಬಳಿಯಲ್ಲಿ 3 ಪರೀಕ್ಷಾ ಕೇಂದ್ರದಲ್ಲಿ 7ಕ್ಕೂ 8ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಅದು ಹೇಗೆ ಪಾಸ್ ಆಗಿದ್ದಾರೆ, ಅದು ನಿಜವಾಗ್ಲೂ ಕೂಡ ಬಹಳ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ KPSC ಈ ಕುರಿತು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಪರೀಕ್ಷಾ ಕೇಂದ್ರದ ಒಳಗಡೆ ಏನು ಕೂಡ ಆ ರೀತಿಯಾದಂತ ಅನುಮಾನ ಬರುವಂತ ಚಟುವಟಿಕೆಗಳು ನಡೆದಿಲ್ಲ, ಆ ಕಾರಣಕ್ಕಾಗಿ ತನಿಖೆ ಮಾಡುವಂತ ಅಗತ್ಯತೆ ಇಲ್ಲ ಅಂತಾರೆ. ಆದ್ರೆ ಅದೇ KPSC ಸೆಕ್ರೆಟರಿ ಆದಂತ ಜ್ಯೋತಿ ಅವರು ಹೇಳ್ತಾ ಇರೋದು, ಹೊರಗಡೆ ಏನಾದ್ರೂ ಆಗಿದೆಯಾ ಈ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತೀವಿ, ಅಗತ್ಯ ಬಿದ್ರೆ ಉತ್ತರ ಪತ್ರಿಕೆಗಳನ್ನ ಪರಿಶೀಲನೆ ಮಾಡುವಂತ ಕಾರ್ಯನೂ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಕೇವಲ ಇಷ್ಟು ಗುರುತರ ಆರೋಪಗಳು ಮಾತ್ರ ಅಲ್ಲ ಪೃಥ್ವಿ, ಒಂದೇ ಕುಟುಂಬದ ಸದಸ್ಯರು 3-4 ಜನ ಪಾಸ್ ಆಗೋದು ಹೇಗೆ, ಅದು ನಿಜವಾಗ್ಲೂ ಕೂಡ ಕಾಡುವಂತ ಪ್ರಶ್ನೆ. ಸರ್ನೇಮ್ 3-4 ಜನ ಕೂಡ ಒಂದೇ ಸರ್ನೇಮ್ ಇರುವಂತವ್ರು ಕೂಡ ಪಾಸ್ ಆಗಿದ್ದಾರೆ. ಇವುಗಳಿಗೂ ಕೂಡ KPSC ಉತ್ತರವನ್ನ ನೀಡಬೇಕು. ನಿಜವಾಗ್ಲೂ ಪ್ರಾಮಾಣಿಕ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕಾಗಿದೆ. ದುಡ್ಡು ಕೊಟ್ಟು ಅಥವಾ ವಾಮ ಮಾರ್ಗದ ಮೂಲಕ ಜಾಯಿನ್ ಆಗುವಂತ ರೀತಿಯ ಪ್ರಯತ್ನಗಳೇನಾಗ್ತಾ ಇದೆಯಲ್ಲ, ಅದಕ್ಕೆ ಕಡಿವಾಣ ಹಾಕ್ಬೇಕಾಗಿದೆ ಅನ್ನೋದು ಈಗ ಆಗ್ರಹ ಆಗಿದೆ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.